ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್ ಅಟ್ ಅ ಪಾಯಿಂಟ್ ಅಂಥೇಳಿ ನಿಮ್ಮ ಮೊದಲನೇ ಕಾನ್ಸೆಪ್ಟು. ಇದು ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ, ಅದು ಗ್ರಾಫ್ ಇದು. ಅದ್ರ ಮೇಲೆ ಯಾವ್ದಾರ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ, ಆ ಪಾಯಿಂಟ್ ಒಂದು ಸಿ ಅಂತ ಹೇಳಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಅದರ ಥ್ರೂ ಮತ್ತು ಅದರ ಅರೌಂಡ್ ಅಂತ ಹೇಳಿದ್ರೆ ಅಕ್ಕಪಕ್ಕ ಮತ್ತು ಅಲ್ಲಿ ಇಲ್ಲೆಲ್ಲನೂ ನಾವು ಆರಾಮಾಗಿ ಒಂದೇ ಸತಿ ಡ್ರಾ ಮಾಡ್ತು ಅಂತ ಹೇಳಿದಾಗ ಇಟ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್. ಉದಾಹರಣೆಗೆ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಇದು ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಕಾಣ್ತಾ ಇದೆ. ಸೊ ಇದು ರನ್ ಮಾಡ್ತು ಅಂತ ಹೇಳಿದ್ರೆ ಈ ಔಟ್ಪುಟ್ ಬರುತ್ತೆ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಇವಾಗ. ಹಾಂ, ಇವಾಗ ನಾನು ಹತ್ತಿರ ಹೋದಷ್ಟು ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಔಟ್ಪುಟ್ ಬಂದು 3. ಸೊ ಹತ್ತಿರ ಹೋದಷ್ಟು ಹಾಗೇನೆ ಸ್ಮೂದಾಗಿ ಅದ್ರ ಥ್ರೂ ಹೋಗ್ಕೊಂಡು ಅಲ್ವಾ, ಸೀದಾ ಸುಮ್ಮನೆ ಹಿಂಗೆ ಬರಿತಾನೇ ಇದ್ದೀವಿ, ಆರಾಮಾಗಿ ಬರಿತಾ ಇದ್ದೀವಿ. ಸೊ ಈ ಥರ ಸ್ಮೂದಾಗಿ ಒಂದು ಲೈನ್ ಬರೀತು ಅಂತ ಹೇಳಿದ್ರೆ ಆಯಿತಾ, ಥ್ರೂ ದಟ್ ಪಾಯಿಂಟ್. ಸೊ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಪಾಯಿಂಟ್ 2 ಅಂತ ಹೇಳಿ ಲೆಕ್ಕ, ಸರಿನಾ? ಮತ್ತು ಮುಂದಿನ ಎಕ್ಸಾಂಪಲ್ ಫಾರ್ ಡಿಸ್ಕಂಟಿನ್ಯೂಸ್. ಕಂಟಿನ್ಯೂಸ್ ಇಲ್ಲ ಅಂದರೆ ಹೇಗೆ ಕಾಣುತ್ತೆ ಇಲ್ಲಿ ನೋಡ್ತೀನಿ ನೋಡಿ. ಇವಾಗ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ, ಅದ್ರ ಬಿಹೇವಿಯರ್ ಈ ಥರ ಇದೆ. ಎಫ್ ಆಫ್ ಎಕ್ಸ್ ಆಲ್ರೆಡಿ ಬರ್ದೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡ್ ಬೈ ಎಕ್ಸ್ ಮೈನಸ್ 2, ಎಕ್ಸ್ ಬಿಲಾಂಗಿಂಗ್ ಟು ರಿಯಲ್ ನಂಬರ್ ಅದರ್ ದೆನ್ 2, ಮತ್ತು ಅಟ್ 2 ಅದರ ಔಟ್ಪುಟ್ಟು ಈ ರೀತಿಲಿ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತು ಅಂದರೆ ಇಲ್ಲಿ ನೋಡ್ತೀನಿ ನೋಡಿ. ಸೊ ಇದು ನಿಮ್ಮ ಕೋಡ್ ಆಯಿತಾ. ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಫಾರ್ ಆಲ್ ದ ವ್ಯಾಲ್ಯೂ ಅದರ್ ದೆನ್ 2 ಹತ್ರ ಹೋಯ್ತು ಅಂದರೆ -2 ಔಟ್ಪುಟ್ ಬರುತ್ತೆ ಅಂಥೇಳಿ ಇಲ್ಲಿ ನೋಡ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಅದ್ರ ಪಾಡು ಸ್ಮೂತಾಗಿದೆ. ಇನ್ನೇನು 2 ಹತ್ರ ಹೋದಾಗ 2ಗೆ ಹೋಯ್ತು ಅಂತ ಹೇಳಿದ್ರೆ ಔಟ್ಪುಟ್ ಏನು -2. ಅದಾದಮೇಲೆ ನಾರ್ಮಲ್ ಏನೋ ಒಂದು ತೊಂದರೆ ಇಲ್ಲ, ಏನು ಬೇಕಾದ್ರೂ ಆಗ್ಬೋದು ಅದ್ರ ಬಿಹೇವಿಯರು. ಅದಾದಮೇಲೆ ಬಟ್ ಏನಂತ ಹೇಳಿದ್ರೆ, ಒಂದು ಸತಿ ಅದು ಬ್ರೇಕ್ ಆಯಿತು, ಒಂದು ಸತಿ ಈ ಥರ ಜಂಪ್ ಆಯಿತು, ಇಲ್ಲ ಎಗರ್ತು ಈ ಥರ ಅಂತ ಹೇಳಿದ್ರೆ ಇಟ್ ಇಸ್ ಸೆಟ್ ಟು ಬಿ ಡಿಸ್ಕಂಟಿನ್ಯೂಸ್, ಸರಿನಾ? ಆಯಿತಾ? ಅಫಿಷಿಯಲ್ ಡೆಫಿನೇಷನ್ ನೋಡ್ಬಿಡೋಣ. The left hand limit, right hand limit and the value of the function at x is equal to c exist and are equal to each other. That is, ನಮ್ಮ limit at x as x tends towards c from the left hand side if it's equal to f of c, and the limit of the function as it approaches from the right hand side towards c ಇವೆಲ್ಲನೂ f of c ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ, ಒಂದೇ ಔಟ್ಪುಟ್ ಬರ್ತಾಯಿತ್ತು ಅಂತ ಹೇಳಿದ್ರೆ this implies f is continuous, ಸರಿನಾ? if they are not continuous it is called as discontinuous at c. ಅರ್ಥ ಆಯ್ತಾ? ಸೊ ಇದು ಭಾಷೆ ಗೊತ್ತಿದೆ, ಇದು ಆಲ್ರೆಡಿ ನೋಡಿದ್ದೀವಿ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ. ಹಾಂ, ಇದು ಪ್ರತಿಯೊಂದು ವಿಷಯನೂ ಬರ್ಕೊಂಬಿಡ್ರ, ಇನ್ನು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ.